ಇನ್ನು ಇತ್ತ ಅವಳಿ ನಗರದಲ್ಲಿ ಪ್ರತಿಭಟನೆ ವೇಳೆ ಶಾಸಕ ಪ್ರಸಾದ್ ಅಬ್ಬಯ್ಯ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ರು. ಅಂಬೇಡ್ಕರ್ ಅವರು ಅಂದ್ರೆ ನಮಗೆ ಪ್ರಾಣ, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ. ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ಇತ್ತು, ನಾವು ಮನುಷ್ಯರಾಗಿ ಬಾಳುವಂತಹ ಶಕ್ತಿ ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಮಗೆ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನವೇ ಸ್ವರ್ಗ, ಅಮಿತ್ ಶಾ ಬೇಕಿದ್ರೆ ಬೇರೆ ಸ್ವರ್ಗಕ್ಕೆ ಹೋಗ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. जब तक सूरज चांद रहेगा बाबा तेरा नाम रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा। बोलो डॉक्टर बाबा साहब अंबेडकर बोलो डॉक्टर बाबा साहब अंबेडकर। ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ನಲ್ಲಿ ಕೊಟ್ಟಂತಹ ಹೇಳಿಕೆ ಇಡೀ ದೇಶದಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಅದೇ ರೀತಿ ಇವತ್ತು ಹುಬ್ಬಳ್ಳಿಯ ಬಂದ್ಗೆ ಕರೆ ಕೊಟ್ಟಂತಹ ಸಂಘಟನೆಗಳು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನನೇ ನಮಗೆ ಸ್ವರ್ಗ, ಅಂತ ಸ್ವರ್ಗ ಬೇಡ ಅಂತಂದ್ರೆ ಅಮಿತ್ ಶಾ ಅವರು ಬೇರೆ ಸ್ವರ್ಗಕ್ಕೆ ಹೋಗ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಶಾಸಕ ಪ್ರಸಾದ್ ಅಬ್ಬಯ್ಯ ಕೊಟ್ಟಿದ್ದಾರೆ. जब तक सूरज चांद रहेगा बाबा तेरा नाम रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा, जब तक सूरज चांद रहेगा बाबा तुम्हारा संविधान रहेगा। बोलो डॉक्टर बाबा साहब अंबेडकर बोलो डॉक्टर बाबा साहब अंबेडकर जब तक सूरज चांद रहेगा बाबा तेरा नाम रहेगा। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।